ಕನ್ನಡಿಗ ಟೋಲ್ ಸಿಬ್ಬಂದಿಗೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಕಿರುಕುಳ ಕೊಡುತ್ತಿದ್ದಾರಂತೆ ಹಿಂದಿ ಮೇಲಾಧಿಕಾರಿಗಳು. ಕನ್ನಡಿಗ ಟೋಲ್ ಸಿಬ್ಬಂದಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಹಿಂದಿ ಮೇಲಾಧಿಕಾರಿಗಳಿಂದ ದೈಹಿಕ ಮಾನಸಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಟೋಲ್ ಪ್ಲಾಜಾ ಅಧಿಕಾರಿಗಳ ವಿರುದ್ಧ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಕದಬಹಳ್ಳಿಯ ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕದಬಹಳ್ಳಿಯಲ್ಲಿರುವಂತಹ ಟೋಲ್ ಪ್ಲಾಜಾದ ಹಿಂದಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಟೋಲ್ನಲ್ಲಿ ಕನ್ನಡಿಗ ಸಿಬ್ಬಂದಿಗೆ ಕಿವಿ ಹಿಂಡಿ ನಿಲ್ಲಿಸ್ತಾರಂತೆ, ಕ್ಷುಲ್ಲಕ ಕಾರಣಕ್ಕೆ ಬಸ್ಕಿಯನ್ನ ಹೊಡಿಸ್ತಾರಂತೆ ಮೇಲಾಧಿಕಾರಿಗಳು. ಉತ್ತರ ಭಾರತದ ಫ್ರಾನ್ಸಿಸ್ ಸೋಮಶೇಖರ್ರಿಂದ ನಿತ್ಯ ಕಿರುಕುಳವನ್ನ ಅನುಭವಿಸ್ತಾ ಇದ್ದಾರೆ. ಅಧಿಕಾರಿಗಳ ಕಿರುಕುಳದ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಿರುಕುಳವನ್ನ ನೀಡುತ್ತಾ ಇದ್ದಂತಹ ಇಬ್ಬರು ಅಧಿಕಾರಿಗಳ ವಿರುದ್ಧ NHIAಗೆ ದೂರನ್ನ ನೀಡಲಾಗಿದೆ. ನೋಡಿ, ನಾವಿನ್ನು ಶಾಲೆಯಲ್ಲಿ ಏನಾದರೂ ಇದ್ದೀವಾ ಅಂತ ಹೇಳಿ. ಮಕ್ಕಳು ಹೊಡಿಬಾರದು, ಮಕ್ಕಳು ಬುದ್ಧಿ ಕಲಿಬೇಕು ಅಂತಂದ್ರೆ ಈ ಬಸ್ಕಿಯನ್ನ ಹೊಡಿಸೋದು ನಾವು ನೋಡಿದ್ದೀವಿ. ಈ ಹಿಂದೆ ಎಲ್ಲ ನಡೀತಾ ಇತ್ತು, ಬಟ್ ಈಗ ನಡೆಯೋದಿಲ್ಲ, ಅದು ಇಲ್ಲ ಬಿಡಿ. ಆದ್ರೆ ಟೋಲ್ ಸಿಬ್ಬಂದಿಗಳನ್ನ ಈ ರೀತಿಯಾಗೂ ಕೂಡ ನಡೆಸ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕನ್ನಡಿಗರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾಕಾಗಿ ಈ ರೀತಿಯಾಗಿ ನಡೆಸ್ಕೊಂಡ್ರು ಮೇಲಾಧಿಕಾರಿಗಳು? ಏನ್ ತಪ್ಪು ಮಾಡಿದ್ರು? ತಪ್ಪು ಮಾಡಿದ್ರೆ ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದೀರಿ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈ ರೀತಿಯಾಗಿ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿ ವಾರ್ನ್ ಮಾಡಬೇಕೇ ಹೊರತು ಈ ರೀತಿಯಾಗಿ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಬಸ್ಕಿ ಹೊಡೆಯೋಷ್ಟರ ಮಟ್ಟಿಗೆ ಏನ್ ತಪ್ಪು ಮಾಡಿದ್ರು ಅಂತ ಹೇಳಿ. ಟೋಲ್ ಏನಾರ ಗಲಾಟೆ ಇತ್ತು, ಯಾರು ಬರ್ತಾರೆ ಸರ್? ನಮ್ಮ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ನಮ್ಮ ಬಿಲ್ಡಿಂಗ್ ಮೇಲೆ ಪೊಲೀಸು, ಬೆಳ್ಳೂರು ಪೊಲೀಸರಿಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಲೆಕ್ಕ ಹಾಕಿ ಹೆಂಗೆ ಅಂತವ. ಆಫೀಸ್ ರೂಮಲ್ಲಿ ಆ ವಿಡಿಯೋ ವೈರಲ್ ಆಗೈತೆ ಅಂದ್ರೆ ನಿಮ್ ಸ್ಟಾಫ್ ಇಂದಾನೆ ವೈರಲ್ ಆಗೈತಲ್ವಾ? ಪಾಪ ಸ್ಟಾಫ್ಗಳಿಗೆ ಎಷ್ಟು ಕೊಟ್ಟರು, ಕಿರುಕುಳ ಕೊಟ್ಟರು ಲೆಕ್ಕ ಅಲ್ವಾ? ನಮ್ಮ ಬ್ರದರ್ ಫೋನ್ ಮಾಡಿ ಹೋಗ್ಲೇಬೇಕು ತಮ್ಮ ರೆಡಿ ಆಗುವಂತ, ನಾವೆಲ್ಲ ರೆಡಿಯಾಗಿ ಏನ್ ಕೇಳಿ ನಮ್ಮೂರವರೆಗೆ ನಮ್ಗೆ ಬಿಡ್ತಾರ ಅಂತ. ನಾವು ಬದುಕಿದೇನು ಪ್ರಯತ್ನ? ನೀವು ಆಧಾರ್ ಕಾರ್ಡ್ ತಗೊಳ್ಳಿ, ಆಧಾರ್ ಕಾರ್ಡ್ ಅಡ್ರೆಸ್ ಇರುತ್ತೆ. ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಏನು ಒಂದು ಒಂದೇ ಪರ್ಫಾರ್ಮೆನ್ಸ್ ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಕೊಡ್ತೀರಾ ಸರ್? ಕಳೆದ ಬಾರಿ ವಿದ್ಯಾಧರ್ ರಿಕ್ವೆಸ್ಟ್ ಮಾಡಿದ್ದೀವಿ, ಕೇವಲ ಮಾತಾಡ್ಬಾರ್ದಪ್ಪ, ಇದೊಂದು ಹೇಳಲೇಬೇಕು. ಯಾಕಂದ್ರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಕನ್ನಡಿಗ ಟೋಲ್ ಸಿಬ್ಬಂದಿಗೆ ಯಾಕಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ? ಕನ್ನಡಿಗರು ಅಂತ ಹೇಳಿ ಕಿರುಕುಳವನ್ನ ಕೊಡ್ತಾ ಇದ್ದಾರಾ ಮೇಲಾಧಿಕಾರಿಗಳು? ರೀಸನ್ ಏನಂತೆ ಈ ರೀತಿಯಾಗಿ ಬಸ್ಕಿ ಹೊಡಿಸೋದಕ್ಕೆ ಅಂತ ಹೇಳಿ? ಎಸ್ ರಮ್ಯಾ, ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕದಬಳ್ಳಿ ಬಳಿ ಇರುವಂತಹ ಮಂಗಳೂರು ಬೆಂಗಳೂರು ಏನು ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಪ್ಲಾಜಾ ಇದೆ. ಈ ಒಂದು ಟೋಲ್ ಪ್ಲಾಜಾದಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಕನ್ನಡಿಗ ಏನು ಸಿಬ್ಬಂದಿ ನೌಕರಿದ್ದಾರೆ, ಅವರಿಗೆ ಉತ್ತರ ಭಾರತದಿಂದ ಬಂದಿರುವಂತಹ ಏನು ಫ್ರಾನ್ಸಿಸ್ ಹಾಗೂ ಸೋಮಶೇಖರ್ ಅಂತ ಇಬ್ಬರು ಅಧಿಕಾರಿಗಳು ಸೇರಿ ಈಗ ಕ್ಷುಲ್ಲಕ ಕಾರಣಕ್ಕೆ ಅವರಿಗೆ ಪ್ರತಿದಿನವೂ ಕೂಡ ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸೆ ಕಿರುಕುಳವನ್ನು ಕೊಡ್ತಿರುವಂತಹ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ
ವೈರಲ್ ಆಗಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಈ ಇಬ್ಬರು ಅಧಿಕಾರಿಗಳು ಏನು ಇವರಿಬ್ಬರು ಕೂಡ ಉತ್ತರ ಭಾರತದಾಗಿದ್ದು ಕನ್ನಡಿಗರ ಮೇಲೆ ಪ್ರತಿದಿನವೂ ಕೂಡ ಈ ರೀತಿಯ ದೌರ್ಜನ್ಯವನ್ನೇ ಎಸಗುತ್ತಿರುವಂತ ಕೆಲಸಗಳು ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಕೂಡ ಸಾಕಷ್ಟು ಕಡೆ ನೋಡಿದ್ದೀವಿ, ಏನು ಉತ್ತರ ಭಾರತದವರು ದಕ್ಷಿಣ ಕನ್ನಡಿಗರ ಮೇಲೆ ಒಂದು ದೌರ್ಜನ್ಯನ ಮಾಡ್ತಿದ್ದಂತಹ ಕೆಲಸಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ಟೋಲ್ನಲ್ಲೂ ಕೂಡ ಇದು ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಏನು ಕದಬಳ್ಳಿ ಬಳಿ ಇರುವಂತಹ ಈ ಒಂದು ಟೋಲ್ನಲ್ಲಿ ಅಲ್ಲಿನ ಸಿಬ್ಬಂದಿಗಳು ಏನು ಕನ್ನಡಿಗ ಸ್ಥಳೀಯ ಕೆಲಸಗಾರ ಏನಿದ್ದಾರೆ ಅವರ ಮೇಲೆ ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಕ್ಕೆ ಅವರನ್ನೇ ಚಿಕ್ಕ ಮಕ್ಕಳಿಗೆ ರೀತಿಯಲ್ಲಿ ಏನು ಶಾಲೆಯಲ್ಲಿ ಮಕ್ಕಳಿಗೆ ಕಿವಿ ಹಿಡಿದು ನಿಲ್ಲಿಸುವಂಥದ್ದು, ಬಸ್ಕಿ ಓಡಿಸುವಂಥದ್ದು, ಈ ರೀತಿಯ ಒಂದು ಕಿರುಕುಳವನ್ನು ಕೊಡುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಇವರ ಮೇಲೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಬಂದಿದೆ. ಯಾವಾಗ ಈ ಒಂದು ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತು, ಅವಾಗ ಈಗ ಅಲ್ಲೇ ಎಚ್ಚೆತ್ತಂತ ಅಲ್ಲಿನ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಇವತ್ತು ಆ ಒಂದು ಟೋಲ್ಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕೆಂದ್ರೆ ಘಟನೆ ನಡೆದಿರೋದು 1ನೇ ತಾರೀಕು, ಇದೇ ತಿಂಗಳು 1ನೇ ತಾರೀಕು ಸಂಜೆ 5:45 ಆಗಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿಯವರೆಗೂ ಕೂಡ ಯಾವ ಮೇಲಾಧಿಕಾರಿಗಳು ಕೂಡ ಈ ಸೋಮಶೇಖರ್ ಅವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಮುಂದಾಗಿರ್ಲಿಲ್ವಾ? ದೂರನ್ನ ಕೊಟ್ಟರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಅಧಿಕಾರಿಗಳು ಅಂತ ಹೇಳಿ? ಎಸ್ ರಮ್ಯಾ, ಈ ಒಂದು ಘಟನೆ ನಡೆದಿರೋದು 1ನೇ ತಾರೀಕು ಆದ್ರೂ ಕೂಡ ಈ ಒಂದು ಘಟನೆ ಬೆಳಕಿಗೆ ಬರ್ಲಿಕ್ಕೆ ತುಂಬಾ ತಡವಾಯಿತು. ಯಾಕೆಂದ್ರೆ ಇಲ್ಲಿ ಅಲ್ಲಿದ್ದಂತ ಒಂದು ಸಿಸಿಟಿವಿ ಫುಟೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಬರ್ತಿರಲಿಲ್ಲ. ಆದ್ರೆ ಆ ಸಿಸಿಟಿವಿ ಫುಟೇಜ್ ಯಾವಾಗ ಬಂದು ಹೊರಗಡೆ ಬಂತು, ಅವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕೆಲವೊಬ್ಬರು ಮೇಲಧಿಕಾರಿಗಳಿಗೆ ದೂರು ಕೊಟ್ಟಿದ್ರು ಕೂಡ ಅವರು ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ಕೈಗೊಂಡಿಲ್ಲ. ಜೊತೆಗೆ ಇಲ್ಲಿನ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ಇದರಿಂದ ಈಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಇದು ಟ್ರೋಲ್ ಆಗ್ಲಿಕ್ಕೆ ಹೆಚ್ಚುತ್ತಂತಹ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಈಗಲಾದ್ರೂ ಕೂಡ ಅವರ ಮೇಲೆ ಕ್ರಮ ಆಗ್ಲೇಬೇಕು ಅಂತ ಹೇಳಿ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ದೂರನ್ನ ಕೊಟ್ಟಿದ್ದು ಅವರಿಬ್ಬರನ್ನು ಕೂಡ ತಕ್ಷಣವೇ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಅದು ಅಲ್ಲದೆ ಏನು ಪದೇ ಪದೇ ಈ ರೀತಿಯ ದೌರ್ಜನ್ಯ ಪ್ರಕರಣಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನಾದ್ರೂ ಕೂಡ ಅವರನ್ನ ತಕ್ಷಣ ಬರುವಂತೆ ಸೇವೆಯನ್ನು ಅಮಲು ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಮಾಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ರಾಘವೇಂದ್ರ. ಎಲ್ಲ ಬರೋದೇ ಪಾಪ ಹಳ್ಳಿಗಾಡಿಂದ ಹಳ್ಳಿ ಹುಡುಗರೆ ಎಲ್ಲ ಬರೋದು. ಅವ್ರು ಯಾರೋ ಒಂದು ಹುಡುಗ ಪಾಪ ಕೈ ಮುರಿದೋಗಿದೆಯಂತೆ, ಅವ್ನ ಮನೆ ಹತ್ರ ಹೋಗಿ ರಿಸನ್ ಲೆಟರ್ ಇಸ್ಕೊಂಬಂದವ್ರು. ಇವರು ಲೆಕ್ಕ ಹಾಕಳಿ ಯಾವ ಮಟ್ಟಕ್ಕೆ ಇವರು ಟಾರ್ಚರ್ ಕೊಡ್ತಾರೆ ಅಂತ. ಆಮೇಲೆ ಸೆಕ್ಯೂರಿಟಿಗಳನ್ನ ಕಂಟ್ರೋಲ್ ರೂಮಿಗೆ ಕರೆಸ್ಬಿಟ್ಟು ಬಸ್ಗೆ ಓಡಿಸೋದು, ಈ ಥರ ಎಲ್ಲ ಮಾಡಿಸೋದು. ಏನಕ್ಕೆ ಮಾಡಬೇಕು? ಇವರು ಸೆಕ್ಯೂರಿಟಿಗಳನ್ನ ತಗೋಬೇಕಾದ್ರೆ ಮುಂಚೆನೇ ನೋಡಿ ಕರೆಕ್ಟಾಗಿರೋನ್ನ ಆಯ್ಕೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಇವ್ನು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇನ್ಸೆಂಟಿವ್ ಕೊಡ್ತಾರೆ, ಇವ್ರು ಪರ್ಫಾರ್ಮೆನ್ಸ್ ತೋರ್ಸೋಕ್ಕೋಸ್ಕರ ಅವ್ರನ್ನೆಲ್ಲ ಬಲಿಪಶು ಮಾಡ್ಕೊಂಡು ಇವರು ಈ ಥರ ಎಲ್ಲ ಮಾನಸಿಕವಾಗಿ ಕಿರುಕುಳ ಕೊಟ್ಕೊಂಡು ಕಾರ್ಮಿಕರಿಗೆ ಇವರು ಭಾಳ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವ್ರು ಬಂದರೂ ರೆಸ್ಪಾನ್ಸ್ ಮಾಡಲ್ವಂತ.